ನಾನು ದಿವ್ಯಾತಿಥಿ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ಆನ್ಲೈನ್ ಕ್ಲಾಸ್ಗಳಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಮೊದಲನೇದಾಗಿ ಅಧ್ಯಾಯ 1 ಸಂಖ್ಯಾ ಪದ್ಧತಿಯ ಬಗ್ಗೆ ಕಲಿತಿದ್ವಿ, ಹೌದಲ್ವಾ? ಅದೇ ರೀತಿ ಅಧ್ಯಾಯ 2 ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆಯ ಬಗ್ಗೆ ಕಲಿತಿದ್ವಿ, ಹೌದಾನೆ? ಹಾಗಾದ್ರೆ ಇಂದಿನ ಆನ್ಲೈನ್ ತರಗತಿಯಲ್ಲಿ 9ನೇ ತರಗತಿಯ 3ನೇ ಅಧ್ಯಾಯವಾದ ಯಾವುದು ರೇಖೆಗಳು ಮತ್ತು ಕೋನಗಳ ಬಗ್ಗೆ ತಿಳ್ಕೊಂಡ ಹೋಗೋಣ. ಆದ್ರೆ ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವುದು ಅಂತ ಒಂದು ಸರಿ ನೋಡೋಣ. ಮೊದಲನೇ ಕಲಿಕಾಂಶ ರೇಖೆಗಳು ಮತ್ತೆ ಕೋನಗಳಿಗೆ ಸಂಬಂಧಪಟ್ಟಂತೆ ಮೂಲ ಪದಗಳು ಮತ್ತು ಅವುಗಳ ವ್ಯಾಖ್ಯೆಗಳು. ಅದೇ ರೀತಿ ಎರಡನೇ ಕಲಿಕಾಂಶದಲ್ಲಿ ನಾವು ಕೋನಗಳ ವಿಧಗಳನ್ನ ಕಲಿತಾ ಹೋಗ್ತೀವಿ. ಅದೇ ರೀತಿ ಮೂರನೇ ಕಲಿಕಾಂಶದಲ್ಲಿ ಜೋಡಿ ಕೋನಗಳ ಬಗ್ಗೆ ಕಲಿತಾ ಹೋಗ್ತೀವಿ ಮತ್ತು 4ನೇ ಕಲಿಕಾಂಶದಲ್ಲಿ ಛೇದಿಸುವ ಮತ್ತು ಛೇದಿಸದ ರೇಖೆಗಳ ಬಗ್ಗೆ ಕಲಿತೀವಿ. ಅದೇ ತರನೇ ಮತ್ತೆ 5ನೇ ಕಲಿಕಾಂಶದಲ್ಲಿ ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳ ಬಗ್ಗೆ ಕಲಿತೀವಿ. ಕೊನೆಯದಾಗಿ ವಿದ್ಯಾರ್ಥಿಗಳೇ, ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತದ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ ಈ ಅಧ್ಯಾಯದ ಕೊನೆಯಲ್ಲಿ ಕಲಿತೀವಿ. ಹಾಗಾದ್ರೆ ಮೊದಲನೇ ಕಲಿಕಾಂಶ ಯಾವುದು? ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಪಟ್ಟಂತೆ ಮೂಲ ಪದಗಳು ಮತ್ತೆ ವ್ಯಾಖ್ಯೆಗಳ ಬಗ್ಗೆ ನೋಡೋದಕ್ಕಿಂತ ಮುಂಚೆ ನಾವು ಈ ಪಾಠವನ್ನ ಕಲಿಯೋದ್ರಿಂದ ನಮ್ಮ ನಿತ್ಯ ಜೀವನದಲ್ಲಿ ಆಗುವಂತ ಉಪಯೋಗಗಳು ಅಥವಾ ಪ್ರಾಮುಖ್ಯತೆಗಳನ್ನ ನೋಡ್ತಾ ಹೋಗೋಣ. ಯಾಕೆ ಕಲಿಬೇಕು? ಹಾಗಾದ್ರೆ ರೇಖೆಗಳು ಮತ್ತೆ ಕೋನಗಳು ಅದರ ನಿತ್ಯ ಜೀವನದಲ್ಲಿ ಅದರಿಂದ ನಮಗೆ ಆಗುವಂತಹ ಉಪಯೋಗನಾದರೂ ಏನು ಅಂತ ನೋಡ್ತಾ ಹೋದ್ರೆ ವಿದ್ಯಾರ್ಥಿಗಳೇ, ರೇಖೆಗಳು ಮತ್ತೆ ಕೋನಗಳು ನಮ್ಮೊಂದಿಗೆ ಇರುವಂತಹ ಅಥವಾ ನಾವು ಯಾವ ರೀತಿ ಉಸಿರಾಡ್ತೀವಲ್ಲ ಹಾಗೇನೆ ಗಣಿತದ ಈ ಪಾಠನೂ ಸಹ. ಯಾವುದೇ ಒಂದು ಬಹುಮಹಡಿಯ ಕಟ್ಟಡ ಕಟ್ಟಬೇಕಪ್ಪ, ಕಟ್ಟೋದಕ್ಕಿಂತ ಮುಂಚೆ ಏನ್ ಮಾಡ್ತೀವಿ? ನಕಾಶೆಯನ್ನ ರಚಿಸ್ತೀವಲ್ವಾ? ಯಾವುದೇ ಒಂದು ಬಹುಮಹಡಿ ಕಟ್ಟಡ ಇರ್ಬೋದು ಅಥವಾ ಸಾಮಾನ್ಯವಾದ ಒಂದು ಕಟ್ಟಡ ಇರಬಹುದು. ಆ ಕಟ್ಟಡವನ್ನ ಕಟ್ಟೋದಕ್ಕಿಂತ ಮುಂಚೆ ನಕಾಶೆಯನ್ನ ಆ ವಾಸ್ತುಶಿಲ್ಪಿ ಏನ್ ಮಾಡ್ತಾನೆ ಅಂದ್ರೆ ರಚಿಸ್ತಾನೆ. ನಕಾಶೆಯನ್ನ ರಚಿಸಬೇಕಾದ್ರೆ ಅಲ್ಲಿ ಬರುವಂತ ಕೋನಗಳು ಅಂದ್ರೆ ಅಂಚುಗಳನ್ನ ಕೂಡಿಸಿದಾಗ ಅಂಚಿನಲ್ಲಿ ಬರುವಂತ ಕೋನ ಯಾವ ರೀತಿಯಾಗಿರ್ಬೇಕು, ಆಮೇಲೆ ಆ ಕಬ್ಬಿಣದ ಕಂಬಿಗಳನ್ನ ಜೋಡಿಸ್ಬೇಕಲ್ವಾ, ಪಿಲ್ಲರ್ ಅಂತ ಹೇಳ್ತೀವಿ, ಪಿಲ್ಲರ್ ಜೋಡಿಸ್ಬೇಕು. ಆ ಪಿಲ್ಲರ್ನ ರೇಖೆಯಲ್ಲಿ ತೋರಿಸಿರ್ತಾರೆ, ಅಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಇರ್ಬೇಕು, ಯಾವ ಭಾಗದಲ್ಲಿ ಅದು ಬೆಂಡ್ ಆಗಿರ್ಬೇಕು. ಈ ರೀತಿ ಕಟ್ಟಡದ ನಕಾಶೆಯನ್ನ ರಚಿಸೋದಕ್ಕಾಗಿರ್ಬೋದು ಅಥವಾ ನೀವು ಸಾಮಾನ್ಯವಾಗಿ ನೋಡೋದಾದ್ರೆ ನಮ್ಮ ಸ್ಕೂಲ್ಗಳಲ್ಲಿ ಎಲ್ಲರೂ ವಸ್ತು ಪ್ರದರ್ಶನಗಳನ್ನ ಮಾಡಿದಾಗ ಒಂದು ಗುಡಿಸಲಿನ ಮಾದರಿಯನ್ನ ಮಾಡಿ ಅಂತ ಹೇಳ್ತೀವಿ. ಗುಡಿಸಲಿನ ಮಾದರಿಯನ್ನ ನೀವು ತೋರಿಸ್ಬೇಕಾದ್ರೆ ಏನ್ ಮಾಡ್ತೀರಾ? ಬಿದಿರಿನ ಕಡ್ಡಿಗಳನ್ನ ಜೋಡಿಸ್ತಾ ಹೋಗ್ತೀರಲ್ವಾ? ಬಿದಿರಿನ ಕಡ್ಡಿಗಳು ಕೆಲವೊಂದು ಬಾಗಿರ್ತವೆ, ಕೆಲವೊಂದು ಸಮಾಂತರವಾಗಿರ್ತವೆ. ಆ ರೀತಿ ಮಾದರಿಗಳನ್ನ ಆಗಿರುವಾಗ ಅದೇ ರೀತಿ ಯಾವುದೇ 2 ವಸ್ತುಗಳ ನಡುವೆ ಇರುವಂತಹ ದೂರವನ್ನ ಯಾವ ರೀತಿ ಸೂಚಿಸ್ತೀವಿ? ರೇಖೆಗಳನ್ನ ಬಳಸಿ ತಾನೆ, ರೇಖೆಗಳನ್ನ ಬಳಸಿ ಸಹ ನಾವು ಗುರುತಿಸ್ತೀವಿ. ಅದೇ ರೀತಿ ವಿಜ್ಞಾನದಲ್ಲಿ ಬೆಳಕಿನ ವಕ್ರೀಭವನ, ಅದರ ಜೊತೆ ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಬೇಕಾದ್ರೆ ಆ ಬೆಳಕಿನ ಕಿರಣಗಳ ಬಾಗುವಿಕೆ ಯಾವ ಕೋನದಲ್ಲಿ ಉಂಟಾಗುತ್ತೆ. ಅದೇ ರೀತಿ ಮಸೂರಗಳಲ್ಲಿ ಬೆಳಕು ಚಲಿಸಿದಾಗ ಅಲ್ಲಿ ಉಂಟಾಗುವಂತ ಬೆಳಕಿನ ಬಾಗುವಿಕೆ ಯಾವ ರೀತಿ ಇರುತ್ತೆ. ಅದೇ ರೀತಿ ಪತನ ಕೋನ, ಪ್ರತಿಫಲಿತ ಕೋನಗಳನ್ನೆಲ್ಲ ಏನ್ ಮಾಡ್ತೀವಿ? ಅಳತೆ ಮಾಡ್ತೀವಿ ತಾನೆ. ಅದಕ್ಕೆ ನಮ್ಗೆ ಏನ್ ಬೇಕು? ರೇಖೆಗಳ ಜ್ಞಾನನೂ ಇರ್ಬೇಕು, ಅದೇ ರೀತಿ ಕೋನಗಳ ಜ್ಞಾನನೂ ಸಹ ಇರಲೇಬೇಕು. ಅವುಗಳ ಜ್ಞಾನವನ್ನ ನಾವು ಪಡ್ಕೊಂಡಾಗ ಮಾತ್ರ ಏನ್ ಮಾಡ್ಬೋದು? ಈ ಎಲ್ಲಾ ಅಂಶಗಳನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು, ಹೌದಲ್ವಾ? ಹಾಗಾದ್ರೆ ಮೂಲ ಪದಗಳು ಮತ್ತೆ ವ್ಯಾಖ್ಯೆಗಳು ಯಾವುವು ಅಂತ ನೋಡ್ತಾ ಹೋಗೋಣವಾ? ಮೊದಲನೇದಾಗಿ ರೇಖೆ ಅಂದ್ರೆ ಏನು? ಈಗಾಗಲೇ ನೀವು ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ 2ನೇ ಅಧ್ಯಾಯದಲ್ಲಿ ರೇಖೆಯ ವ್ಯಾಖ್ಯಾನವನ್ನ ನೋಡಿದಿರ. ಆ
ಅಗಲರಹಿತ ಉದ್ದ. ಹೌದಾನೆ? ರೇಖೆ ಅಂದ್ರೆ ಅಗಲರಹಿತ ಉದ್ದ. ಆ ರೇಖೆಯಲ್ಲಿ ಮತ್ತೆ ಎರಡು ಭಾಗ ನೋಡ್ತೀವಿ ನಾವು, ಹೌದಲ್ವಾ? ವಕ್ರ ರೇಖೆ ಮತ್ತು ಸರಳ ರೇಖೆ. ಇಲ್ಲಿ ಒಂದು ಸರಳ ರೇಖೆಯನ್ನ ಎಳಿತಾ ಇದ್ದೀನಿ ವಿದ್ಯಾರ್ಥಿಗಳೇ. ಎಕ್ಸ್ ವೈ ಒಂದು ಸರಳ ರೇಖೆ, ಹೌದಲ್ವಾ? ಈ ಸರಳ ರೇಖೆಯ ಅಂತ್ಯ ಬಿಂದುಗಳನ್ನ ನಾವು ಎಲ್ಲಿವರೆಗೂ ಬೇಕಾದ್ರೂ ಏನ್ ಮಾಡ್ಬೋದು? ರೂಪಿಸ್ತಾ ಹೋಗ್ಬೋದು, ಹೌದಾನೆ? ಆ ಅಂತ್ಯ ಬಿಂದುಗಳು ಇಲ್ಲಿ ನೋಡಿ, ಎ ಬಿ ಅನ್ನೋ ಎರಡು ಅಂತ್ಯ ಬಿಂದುಗಳನ್ನ ಒಳಗೊಂಡಿರುವಂತಹ ಸರಳ ರೇಖೆಯ ಭಾಗವನ್ನ ಏನಂತ ಕರಿತೀವಿ? ಗೊತ್ತಿದ್ಯಾ ನಿಮಗೆ? ಏನದು? ರೇಖಾಖಂಡ, ಹೌದಾನೆ? ಎ ಬಿ ರೇಖಾಖಂಡ, ಹೌದಾನೆ? ಅದೇ ರೀತಿ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, ಬಿ ಅನ್ನೋ ಬಿಂದುವಿನಿಂದ ವೈ ವರೆಗೂ ಇರುವಂತಹ ಸರಳ ರೇಖೆಯ ಭಾಗವನ್ನ ಏನಂತ ಕರಿತೀವಿ? ಕೆಳಗಡೆ ಅದು ಗೊತ್ತಾಗ್ಲಿ ಅಂತ ನಿಮ್ಗೆ ಬರ್ದಿರಿ. ಬಿ ಬಿಂದುವಿನಿಂದ ವೈ ವರೆಗೂ ಇರುವಂತಹ ಸರಳ ರೇಖೆಯ ಭಾಗವನ್ನ ಏನಂತ ಕರಿತೀವಿ? ಕರೆಕ್ಟ್, ನೀವು ಹೇಳ್ತಾ ಇರೋದು ಏನದು? ಕಿರಣ. ಬಿ ವೈ ಒಂದು ಕಿರಣ, ಹೌದಾನೆ? ಮೊದಲಿಗೆ ನಾವೇನ್ ಮಾಡಿದ್ವಿ? ಎಕ್ಸ್ ವೈ ಅನ್ನೋ ಒಂದು ಸರಳ ರೇಖೆಯನ್ನ ರಚಿಸಿದ್ವಿ, ಹೌದಾನೆ? ಸರಳ ರೇಖೆಯನ್ನ ನಾವು ಗುರುತಿಸಬೇಕಾದ್ರೆ ನಿಮಗೆ ಎಳೆದಿರುವಂತ ಸರಳ ರೇಖೆಗೆ ಒಂದು ಹೆಸರನ್ನ ಕೊಟ್ಟಿರ್ತೀರ, ಹೌದಲ್ವಾ? ಆ ಕೊನೆಯ ಅಂತ್ಯ ಬಿಂದುಗಳಿಗೆ ಇಲ್ಲಿ ಎಕ್ಸ್ ವೈ ಅನ್ನೋ ಬಿಂದುಗಳನ್ನ ಕೊಟ್ಟಿದ್ದೀನಿ. ಅದ್ರ ಮೇಲೆ ನೀವು ಈ ರೀತಿ ಬರೆದು ತೋರಿಸ್ಬೇಕು, ಗೊತ್ತಾಯ್ತಾ? ಆದ್ರೆ ನಾವು ಲೆಕ್ಕ ಮಾಡ್ಬೇಕಾದ್ರೆ ಏನ್ ಮಾಡಿರ್ತೀವಿ? ಸರಳ ರೇಖೆ ಎಕ್ಸ್ ವೈ ಅಂತ ಬರ್ದಿರ್ತೀವಿ. ಆ ರೀತಿ ಬರ್ದಿರ್ಲಿಲ್ಲ ಅಂದ್ರೆ ಎಕ್ಸ್ ವೈ ಮೇಲೆ ಡಬಲ್ ಆರೋ ಮಾರ್ಕ್ ಹಾಕಿ ನೀವು ಆ ಲೈನ್ಗೆ ತೋರಿಸ್ಬೇಕಾಗುತ್ತೆ, ಗೊತ್ತಾಯ್ತಲ್ಲ? ಪದಗಳಲ್ಲಿ ನಾವು ಸರಳ ರೇಖೆ ಎಕ್ಸ್ ವೈ ಅಂತ ಬರೆದಾಗ ಅದರ ಅವಶ್ಯಕತೆ ಇರಲ್ಲ. ಆದ್ರೆ ಬರೀ ಎಕ್ಸ್ ವೈ ಅನ್ನೋದು ಒಂದು ಸರಳ ರೇಖೆ ಅಂತ ಸೂಚಿಸಬೇಕಾದ್ರೆ ಈ ರೀತಿ ಗುರುತು ಮಾಡಲೇಬೇಕಾಗತ್ತೆ, ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಸರಳ ರೇಖೆ ಅಂದ್ರೆ ಒಂದು ರೇಖೆ ಅಂದ್ರೆ ಅಗಲರಹಿತ ಉದ್ದ. ಸರಳ ರೇಖೆ ಅಂದ್ರೆ ಆ ಸಮತಲದ ಮೇಲೆ ಏನಾಗಿರುತ್ತೆ? ಎಲ್ಲಾ ಬಿಂದುಗಳು ಒಂದೇ ರೇಖೆಯ ಮೇಲೆ ಇದ್ದಾಗ ಅದನ್ನ ಸರಳ ರೇಖೆ ಅಂತ ಕರಿತೀವಿ. ಆ ಸರಳ ರೇಖೆಯನ್ನ ಅದರ ಎರಡೂ ಬದಿಗಳನ್ನು ನಾವೇನ್ ಮಾಡ್ಬೋದು? ಅನಂತರವರೆಗೆ ವೃದ್ಧಿಸ್ತಾ ಹೋಗ್ಬೋದು, ಹೌದಲ್ವಾ? ಆ ಅಂತ್ಯ ಬಿಂದುಗಳನ್ನ ಒಳಗೊಂಡಿರುವ ಸರಳ ರೇಖೆಯ ಭಾಗ, ಅಂತ್ಯ ಬಿಂದುಗಳನ್ನ ಒಳಗೊಂಡಿರುವಂತಹ ಸರಳ ರೇಖೆಯ ಭಾಗವನ್ನ ಏನಂತ ಕರಿತೀವಿ ಅಂದ್ರೆ ರೇಖಾಖಂಡ. ಒಂದು ಅಂತ್ಯ ಬಿಂದು ಮತ್ತೆ ಮತ್ತೊಂದು ಬಿಂದು ವೃದ್ಧಿಸುವ ರೀತಿ ಇರುವಂತಹ ಸರಳ ರೇಖೆಯ ಒಂದು ಭಾಗವನ್ನ ಏನಂತ ಕರಿತೀವಿ? ಕಿರಣ ಅಂತ ಕರಿತೀವಿ, ಗೊತ್ತಾಯ್ತಲ್ಲ? ಸರಳ ರೇಖೆ, ರೇಖಾಖಂಡ ಮತ್ತು ಕಿರಣ, ಅವುಗಳನ್ನ ಗುರುತಿಸುವ ವಿಧಾನವನ್ನು ಸಹ ನೀವು ಕಲಿತಾ ಹೋಗ್ಬೇಕು. ಸರಳ ರೇಖೆಯನ್ನ ವಿದ್ಯಾರ್ಥಿಗಳೇ ನಾವು ಇಂಗ್ಲಿಷ್ ಅಕ್ಷರದ ಸಣ್ಣ ಅಕ್ಷರಗಳಾದ ಎಲ್, ಎಂ ಅಥವಾ ಎನ್, ಯಾವುದೇ ಅಕ್ಷರ ಎ ಇಂದ ಝೆಡ್ ವರೆಗೂ ಯಾವುದೇ ಅಕ್ಷರವನ್ನ ಅಂದ್ರೆ ಸಣ್ಣ ಅಕ್ಷರಗಳನ್ನ ಬಳಸ್ಕೊಂಡು ಒಂದು ಸರಳ ರೇಖೆಯನ್ನ ನಾವೇನ್ ಮಾಡ್ಬೋದು? ಗುರುತಿಸಬಹುದು. ಇಲ್ಲಿ ಸರಳ ರೇಖೆಯಲ್ಲಿ ಮತ್ತೆ ಒಂದು ಬಗೆ ಬರುತ್ತೆ, ಯಾವುದಂದ್ರೆ ಸರಳ ರೇಖೆಯನ್ನ ಇಂಗ್ಲಿಷ್ ಅಕ್ಷರಗಳಿಂದ ಗುರುತಿಸ್ತೀವಿ ಅಂತ ಗೊತ್ತಾಯ್ತು. ಅದೇ ರೀತಿ ಸರಳ ರೇಖೆಯ ಮೇಲಿರುವ ಬಿಂದುಗಳು ಎಷ್ಟು? 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ಸರಳ ರೇಖೆಯ ಮೇಲೆ ಇದ್ರೆ ಅವುಗಳನ್ನ ಏಕರೇಖಾಗತ ಬಿಂದುಗಳು ಅಂತ ಕರಿತೀವಿ. ಯಾವ ರೀತಿ ಅಂದ್ರೆ ಇಲ್ಲೊಂದು ಸರಳ ರೇಖೆಯನ್ನು ರಚಿಸ್ತೀನಿ ನೋಡಿ ಮಕ್ಕಳ. ಇಲ್ಲಿ ಎಂ ಅನ್ನೋ ಒಂದು ಸರಳ ರೇಖೆ,
ಆ ಸರಳ ರೇಖೆಯ ಮೇಲೆ ಎ ಅನ್ನೋ ಒಂದು ಬಿಂದು, ಬಿ ಅನ್ನೋ ಬಿಂದು, ಸಿ ಮತ್ತೆ ಡಿ, ಈ 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳನ್ನ ತಗೊಂಡಿದ್ದೀವಿ, ಹೌದಲ್ವಾ? ಯಾಕೆ 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳು? ಒಂದು ಸರಳ ರೇಖೆಯನ್ನ ಎಳಿಬೇಕು ಅಂದ್ರೆ 2 ಬಿಂದುಗಳು ಬೇಕೇ ಬೇಕು ಅಂತ ನೀವು ಕಲ್ತಿದ್ದೀರಾ, ಹೌದಲ್ವಾ? 3 ಅಥವಾ 3ಕ್ಕಿಂತ ಹೆಚ್ಚು ಶೃಂಗ ಬಿಂದುಗಳು, 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ರೇಖೆಯ ಮೇಲೆ ಇದ್ದಾಗ ಅವುಗಳನ್ನ, ಒಂದೇ ಸರಳ ರೇಖೆಯ ಮೇಲೆ ಇದ್ದಾಗ ಅವುಗಳನ್ನ ಏಕರೇಖಾಗತ ಬಿಂದುಗಳು ಅಂತ ಕರೀತೀವಿ. ಹಾಗಾದ್ರೆ ಏಕರೇಖಾಗತವಲ್ಲದ ಬಿಂದುಗಳು ಅಂದ್ರೆ ಯಾವುದು ನೋಡೋಣ. ಅಂದ್ರೆ ನೀವೇ ಹೇಳ್ತಿರ್ತೀರಾ, ಮೀನ್ಸ್ ಯಾವುದೇ ಬಿಂದು ಒಂದು ಸರಳ ರೇಖೆಯನ್ನ ಬಿಟ್ಟು ಹೊರಭಾಗದಲ್ಲಿ ಇತ್ತು ಅಂದ್ರೆ, ಆ ರೇಖೆಯನ್ನ ಬಿಟ್ಟು ಹೊರಭಾಗದಲ್ಲಿ ಇತ್ತು ಅಂದ್ರೆ ಅವುಗಳ ಏನಂತ ಕರಿತೀವಿ? ಏಕರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೀವಿ, ಹೌದಾನೆ? ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ? ಸರಳ ರೇಖೆ ಅಂದ್ರೆ ಗೊತ್ತಾಯ್ತು, ಅದನ್ನ ಗುರುತಿಸೋದು ಗೊತ್ತಾಯ್ತು. ಅದೇ ರೀತಿ ರೇಖಾಖಂಡ ಸರಳ ರೇಖೆಯ ಭಾಗ, ಅದೇ ರೀತಿ ಕಿರಣನೂ ಸಹ ಸರಳ ರೇಖೆ ಒಂದು ಭಾಗನೇ, ಹೌದಲ್ವಾ? ಸರಳ ರೇಖೆ ರೇಖಾಖಂಡ ಕಿರಣಗಳೊಂದಿಗೆ ಸರಳ ರೇಖೆಯನ್ನ ಇಂಗ್ಲಿಷ್ ಅಕ್ಷರದ ಸಣ್ಣ ಅಕ್ಷರಗಳಿಂದ ಗುರುತಿಸ್ತೀವಿ ಅಂತ ನಮ್ಗೆ ಗೊತ್ತಾಯ್ತು. ಅದ್ರ ಜೊತೆಗೆ ಏಕರೇಖಾಗತ ಮತ್ತು ಏಕರೇಖಾಗತವಲ್ಲದ ಬಿಂದುಗಳನ್ನ ಅಂದ್ರೆ ಏನು ಅಂತ ವ್ಯಾಖ್ಯಾನಿಸಿದ್ವಿ, ಹೌದಲ್ವಾ? ಹಾಗಾದ್ರೆ ಕೋನ ಅಂದ್ರೆ ಏನು? ಕೋನ ಅಂದ್ರೆ ಆಂಗಲ್ ಅಂತ ಇಂಗ್ಲಿಷ್ ಕರಿತೀವಿ, ಹೌದಲ್ವಾ? ಏನು ಈ ಕೋನ ಅಂದ್ರೆ? ಕೋನವನ್ನ ವ್ಯಾಖ್ಯಾನಿಸುವುದು ಯಾವಾಗ, ಅಥವಾ ಕೋನ ಯಾವ ರೀತಿ ಉಂಟಾಗುತ್ತೆ ಅಂತ ಹೇಳೋದಾದ್ರೆ, ಒಂದು ಶೃಂಗ ಬಿಂದುವಿನಿಂದ ಹೊರಟಂತ 2 ಕಿರಣಗಳಿಂದ ಉಂಟಾಗಿರುವಂತದ್ದೇ ಕೋನ. ಏನ್ ಹೇಳಿ? ಒಂದು ಶೃಂಗ ಬಿಂದುವಿನಿಂದ ಹೊರಟಂತ, ಯಾವುದು? ಹೊರಟಂತ 2 ಕಿರಣಗಳಿಂದ ಉಂಟಾಗಿರುವಂತದ್ದೇ ಕೋನ. ಹಾಗಾದ್ರೆ ಡಯಾಗ್ರಾಮ್ ಹಾಕೋಣ. ಇಲ್ಲಿ ನೋಡಿ, ಇಲ್ಲಿ ಓ ಅನ್ನೋ ಒಂದು ಶೃಂಗ ಬಿಂದುವನ್ನ ತಗೊಂಡಿದ್ದೀವಿ. ಆ ಶೃಂಗದಿಂದ ಹೊರಟಂತ ಕಿರಣ, ಇದು ಒಂದು ಕಿರಣ ಓ ಎ ಅಂತ ಇಟ್ಕೊಂಡು, ಅದೇ ರೀತಿ ಇನ್ನೊಂದು ಕಿರಣವನ್ನ ತಗೊಂತಿದ್ದೀನಿ, ಅದು ಯಾವ್ದಂದ್ರೆ ಓ ಬಿ. ಹೊರಟಾಗ ಇವೆರಡರ ನಡುವೆ ಉಂಟಾಗಿದೆ ಅಲ್ಲ, ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಕೋನ ಅಥವಾ ಆಂಗಲ್ ಅಂತ ಕರಿತೀವಿ. ಓ ಅನ್ನೋದು ಒಂದು ಶೃಂಗ, ಓ ಎ ಮತ್ತು ಓ ಬಿ 2 ಕಿರಣಗಳು. ಆ ಕಿರಣಗಳ ನಡುವೆ ಉಂಟಾಗಿರುವಂತದ್ದೇ ಏನದು? ಕೋನ. ಹಾಗಾದ್ರೆ ಕೋನವನ್ನ ಯಾವ್ದರಿಂದ ಅಳಿತೀರಾ? ಗೊತ್ತು ಮಿಸ್ ನಮಗೆ ಅಂತ ಹೇಳ್ತಿದ್ದೀರ, ಹೌದಲ್ವಾ? ಯಾವ್ದದು? ಆ ಅಳತೆಯ ಮಾಪನ ಯಾವುದು? ಕೋನ ಮಾಪಕ, ಹೌದಾನೆ? ಆ ಕೋನ ಮಾಪಕದಲ್ಲಿ ನಾವೆಲ್ಲ ಬಳಸೋದೇನು ನಮ್ಮ ತರಗತಿಗಳಲ್ಲಿ? 180 ಡಿಗ್ರಿ ವರೆಗೆ ಇರುವಂತಹ ಕೋನ ಮಾಪಕವನ್ನ ಬಳಸ್ತೀವಲ್ವಾ? ಅದೇ ರೀತಿ ರೋ ಸರ್ಕಲ್ ಅಂತ ಕರಿತೀವಿ. ಅಂದ್ರೆ ಆ ಕೋನ ಮಾಪಕದಲ್ಲಿ 360 ಡಿಗ್ರಿ ವರೆಗೂ ಸಹ ನೀವೇನ್ ಮಾಡಬಹುದು ಅಂದ್ರೆ ಕೋನವನ್ನ ಅಳೆಯಬಹುದು. ಆಯ್ತಲ್ಲ ವಿದ್ಯಾರ್ಥಿಗಳೇ? ಕೋನ ಮಾಪಕವನ್ನ ಬಳಸಿ ಯಾವುದೇ ಒಂದು ಶೃಂಗದಲ್ಲಿ ಉಂಟಾಗಿರುವಂತಹ ಕೋನವನ್ನ ಅಳೆಯಬಹುದು. ಹಾಗಾದ್ರೆ ಬರೆಯೋದು ಯಾವ ವಿಧಾನ ನೋಡೋಣ. ಇಲ್ಲಿ ನೋಡಿ, ಬಿ ಓ ಎ ಒಂದು ಕಿರಣದ ಆರಂಭಿಕ ಎಲ್ಲಿದೆ? ಬಿ. ಕೋನವನ್ನ ಬಿ ಓ ಎ ಈ ರೀತಿನಾದ್ರೂ ಬರ್ತೀವಿ, ಅಥವಾ ಬಿ ಓ ಎ ಕೋನ ಅಂತನಾದ್ರೂ ಬರೀತೀವಿ. ಈ 2 ರೀತಿಯಲ್ಲೂ ನಾವೇನ್ ಮಾಡಬಹುದು ಅಂದ್ರೆ ಕೋನವನ್ನ ಗುರುತಿಸಬಹುದು. ಗೊತ್ತಾಯ್ತಲ್ಲ? ಹಾಗಾದ್ರೆ ಕೋನಗಳ ವಿಧಗಳು ಯಾವ್ಯಾವುದು ಅಂತ ನೋಡೋಣ. ಕೋನಗಳ ವಿಧಗಳ ಬಗ್ಗೆ ನೀವು ಈಗಾಗಲೇ ನಿಮ್ಮ ಹಿಂದಿನ ತರಗತಿಗಳಲ್ಲಿ ಕಲಿತಾ ಹೋಗಿರ್ತೀರ, ಹೌದಾನೆ? ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ ಮತ್ತು ಪೂರ್ಣ ಕೋನ, ಹೌದಲ್ವಾ? ಹಾಗಾದ್ರೆ ಒಂದ್ಸರಿ ಅವನ್ನೆಲ್ಲ ಪುನರಾವರ್ತನೆ ಮಾಡೋಣ. ಈಗ ನಾವು ಕೋನಗಳ ವಿಧಗಳ ಬಗ್ಗೆ ಕಲಿಯೋದಕ್ಕೆ ನಾನೇನ್ ಮಾಡಿದ್ದೀನಿ ಅಂದ್ರೆ ಒಂದು ಟೇಬಲ್ ಅನ್ನ ಹಾಕೊಂಡಿದ್ದೀನಿ.
ಮೊದಲಿಗೆ ಕೋನದ ವಿಧ. ಮೊದಲನೇ ಕೋನದ ವಿಧ ಯಾವುದು? ಲಘು ಕೋನ, ಹೌದಲ್ವಾ? ಹಾಗಾದ್ರೆ ಲಘು ಕೋನ ಅಂದ್ರೆ ಏನು? ನೀವೀಗಾಗಲೇ ಕಲ್ತಿದ್ದೀರಾ. ಏನು ಲಘು ಕೋನ ಅಂದ್ರೆ? ಹೌದು, ನೀವು ಹೇಳ್ತಾ ಇರೋದು ಅಥವಾ ಯೋಚನೆ ಮಾಡ್ತಾ ಇರೋದು ಸರಿಯಾಗಿದೆ. ಲಘು ಕೋನ ಅಂದ್ರೆ ಒಂದು ಕೋನದ ಅಳತೆ 0 ಡಿಗ್ರಿಗಿಂತ ಎರಡನೇದು ಲಂಬ ಕೋನ, ಹೌದಲ್ವಾ? ಲಂಬ ಕೋನ ಅಂದ್ರೆ ಏನು? 90 ಡಿಗ್ರಿಗೆ ಯಾವುದೇ ಒಂದು ಕೋನ ಸಮವಾಗಿತ್ತು ಅಂದ್ರೆ ಅದನ್ನ ಏನಂತ ಕರಿತೀವಿ? ಲಂಬ ಕೋನ ಅಂತ ಕರಿತೀವಿ ತಾನೆ, ಹೌದಲ್ವಾ? ಇಲ್ಲಿ ನಾನು y ಅನ್ನೋ ಒಂದು ಕೋನ ತಗೊಂತೀನಿ. ಆ y ಅನ್ನೋ ಕೋನ 90 ಡಿಗ್ರಿಗೆ ಸಮವಾಗಿದ್ರೆ ಅದನ್ನ ಏನಂತ ಕರಿತೀವಿ? ಲಂಬ ಕೋನ. ಹಾಗಾದ್ರೆ ಲಂಬ ಕೋನವನ್ನ ತೋರಿಸೋದು ಯಾವ ರೀತಿ? ಇಲ್ಲಿ ನೋಡಿ, ಎ ಓ ಬಿ, ಹೌದಲ್ವಾ? 90 ಡಿಗ್ರಿಯನ್ನ ನಾವು ಈ ರೀತಿ ಗುರುತಿಸಬಹುದು. ಅದೇ ರೀತಿ ನೀವು ಬರೆಯೋದಾದ್ರೆ ಯಾವ ರೀತಿ ಕೋನ ಬರೀತೀವಲ್ಲ ಅದನ್ನ ಈ ರೀತಿ ಆರೋ ಮಾರ್ಕ್ ಬರೆದು ಅಲ್ಲಿ ಅದರ ಬೆಲೆಯನ್ನ ಬರಿಬೇಕಾಗುತ್ತೆ. ಇದರ ನಂತರ ಲಂಬ ಕೋನ ನಂತರ ಬರೋದು ಯಾವುದು? ವಿಶಾಲ ಕೋನ ಅಥವಾ ಅಧಿಕ ಕೋನ. ಮೂರನೇ ಕೋನದ ವಿಧ ಯಾವುದು? ವಿಶಾಲ ಕೋನ. ಏನು ವಿಶಾಲ ಕೋನ ಅಂದ್ರೆ? ಏನಾಗಿರ್ಬೇಕು? ಯಾವುದೇ ಒಂದು ಕೋನ ಅಧಿಕ ಕೋನ ಅಥವಾ ವಿಶಾಲ ಕೋನ ಆಯ್ತು ಅಂದ್ರೆ ಅದರ ಅಳತೆ ಏನಾಗಿರ್ಬೇಕು? 90 ಡಿಗ್ರಿಗಿಂತ ಅಧಿಕವಾಗಿರ್ಬೇಕು. 180 ಡಿಗ್ರಿಗಿಂತ ಕಡಿಮೆ ಆಗಿರುವಂತಹ ಕೋನಗಳನ್ನ ನಾವೇನಂತ ಕರಿತೀವಿ? ವಿಶಾಲ ಕೋನ ಅಥವಾ ಅಧಿಕ ಕೋನಗಳು ಅಂತ ಕರಿತೀವಿ. ಹಾಗಾದ್ರೆ ಬರೆಯೋದು ಹೇಗೆ? ಈಗ Z ಅನ್ನೋ ಒಂದು ಕೋನ ತಗೊಂತೀನಿ. ಆ Z ಅನ್ನೋ ಕೋನ ಏನಾಗಿರ್ಬೇಕು? 90 ಡಿಗ್ರಿಗಿಂತ ಏನಾಗಿರ್ಬೇಕು? ಅಧಿಕವಾಗಿರ್ಬೇಕು ತಾನೆ. 90 ಡಿಗ್ರಿಗಿಂತ ಅಧಿಕವಾಗಿರ್ಬೇಕು. ಆದ್ರೆ ಯಾವುದಕ್ಕಿಂತ ಕಡಿಮೆ ಇರ್ಬೇಕು? 180 ಡಿಗ್ರಿಗಿಂತ ಕಡಿಮೆ ಇದ್ರೆ ಅಂತಹ ಕೋನಗಳನ್ನ ಏನಂತ ಕರಿತೀವಿ? ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ. ಹೇಗಿರುತ್ತೆ ನೋಡಿ, ಅದೇ OB ಕಿರಣವನ್ನೇ ತಗೊಂತಾ ಇದ್ದೀನಿ. OA ಮತ್ತೆ OB ಕಿರಣ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಹೋಗ್ತಾ ಇದೆ ತಾನೆ. ಇಲ್ಲಿ ಕೋನ Z ಅಂತ ತಗೊಂಡಿದೀವಿ, ಹೌದಲ್ವಾ? ಇದನ್ನ ವಿಶಾಲ ಕೋನ ಅಂತ ಹೇಳ್ತೇವೆ. ವಿಶಾಲ ಕೋನದ ನಂತರ ಯಾವುದು ಕೋನದ ವಿಧ? ಸರಳ ಕೋನ, ಹೌದಾನೆ? ಸರಳ ಕೋನ. ಏನು ಸರಳ ಕೋನ ಅಂದ್ರೆ? ಯಾವುದೇ ಒಂದು ಕೋನದ ಅಳತೆ 180 ಡಿಗ್ರಿಗೆ ಸಮವಾಗಿದ್ರೆ ಅದನ್ನ ಏನಂತ ಕರಿತೀವಿ? ಸರಳ ಕೋನ, ಹೌದಾನೆ? ಇಲ್ಲಿ ಎಸ್ ಅನ್ನೋ ಒಂದು ಕೋನ 180 ಡಿಗ್ರಿಗೆ ಸಮವಾಗಿದ್ರೆ ಅದನ್ನ ಏನಂತ ಕರಿತೀವಿ? ಸರಳ ಕೋನ ಅಂತ ಕರಿತೀವಿ. ಹಾಗಾದ್ರೆ ಸರಳ ಕೋನವನ್ನು ಸಹ ಸರಳ ಕೋನವನ್ನ ಗುರುತಿಸೋದನ್ನು ನೋಡಿ. ಇಲ್ಲಿ O B A O ಶೃಂಗದಲ್ಲಿ ಉಂಟಾಗಿರುವಂತಹ ಕೋನದ ಅಳತೆ ಎಷ್ಟಿದೆ? 180 ಡಿಗ್ರಿ. ಆ ಕೋನ ಯಾವುದು? ಎಸ್ ಕೋನ. ಆಯ್ತಲ್ಲ? ಇದರ ನಂತರ ಬರೋದು ಯಾವುದು? ಇಲ್ಲಿವರೆಗೂ ನಾವು ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನವನ್ನ ನೋಡಿದ್ವಿ. ಸರಳ ಕೋನದ ನಂತರ ಯಾವುದು? ಸರಳಾಧಿಕ ಕೋನ, ಹೌದಾನೆ? ಸರಳಾಧಿಕ ಕೋನ. ಏನು ಸರಳಾಧಿಕ ಕೋನ ಅಂದ್ರೆ? ಒಂದು ಕೋನದ ಅಳತೆ
180 ಡಿಗ್ರಿಗಿಂತ ಅಧಿಕವಾಗಿದ್ದು 360 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದನ್ನ ಏನಂತ ಕರೀತೀವಿ ಅಂದ್ರೆ ಸರಳಾಧಿಕ ಕೋನ. ನೋಡೋಣ, ಇಲ್ಲಿ ನೋಡಿ ಬರೆಯುವಂತ ವಿಧಾನ. ಟಿ ಅನ್ನೋ ಒಂದು ಕೋನ ಯಾವುದಕ್ಕಿಂತ ಹೆಚ್ಚಾಗಿರ್ಬೇಕು? 180 ಡಿಗ್ರಿಗಿಂತ ತಾನೆ. 180 ಡಿಗ್ರಿಗಿಂತ ಅಧಿಕವಾಗಿದ್ದು ಯಾವುದಕ್ಕಿಂತ ಕಡಿಮೆ ಆಗಿರ್ಬೇಕು? 360 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದನ್ನ ಏನಂತ ಕರಿತೀವಿ? ಸರಳಾಧಿಕ ಕೋನ ಅಂತ ಕರಿತೀವಿ. ಇಲ್ಲಿ ನೋಡಿ, ಓ ಅನ್ನೋ ಶೃಂಗ, ಓ ಬಿ ಕಿರಣ. ಇಲ್ಲಿ ನೋಡಿ ಓ ಎ ಯಾವ ರೀತಿ ಚಲಿಸ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಆಮೇಲೆ ಇದ್ಯಾವುದು? ಟಿ ಕೋನ ಆಯ್ತಲ್ಲ, ಸರಳಾಧಿಕ ಕೋನ ಆಯ್ತು. ಇದ್ರ ನಂತರ ಯಾವುದು? ಒಂದು ರೌಂಡ್ ಬರ್ತಾ ಇದೀವಲ್ವಾ, ಯಾವ್ದದು? ಪೂರ್ಣ ಕೋನ. 6ನೇ ಕೋನ ವಿಧ ಪೂರ್ಣ ಕೋನ. ಏನು ಪೂರ್ಣ ಕೋನ ಅಂದ್ರೆ? ಒಂದು ಕೋನದ ಅಳತೆ 360 ಡಿಗ್ರಿ ಇತ್ತು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪೂರ್ಣ ಕೋನ ಅಂತ ಕರಿತೀವಿ. ಇಲ್ಲಿ ಯು ಅನ್ನೋ ಒಂದು ಕೋನ 360 ಡಿಗ್ರಿ ಇದ್ದಾಗ ಅದನ್ನ ಏನಂತ ಕರಿತೀವಿ? ಪೂರ್ಣ ಕೋನ. ಹಾಗಾದ್ರೆ ಪೂರ್ಣ ಕೋನವನ್ನ ಬರೆಯೋದು ಯಾವ ರೀತಿ? ರೇಖೆಗಳನ್ನ ಬಳಸಿ, ಕಿರಣಗಳನ್ನ ಬಳಸಿ ಬರೆಯೋದು ಯಾವ ರೀತಿ ಅಂದ್ರೆ, ನೋಡಿ ಅದು ಓ ಶೃಂಗದ ಮೇಲೆ ವಾಪಸ್ ಬರ್ಬೇಕಲ್ವಾ? ಓ ಶೃಂಗದಲ್ಲಿ ಓ ಬಿ ಕಿರಣದಿಂದ ಶುರುವಾಗಿದ್ದು ಯಾವುದು? ಓ ಎ. ಅವೆರಡೂ ಕಿರಣಗಳು ಜೊತೆಗೆ ಶುರುವಾಗಿ ಓ ಎ ಏನಾಗ್ತಿದೆ? ಮೂವ್ ಆಗ್ತಾ ಬಂದು ವಾಪಸ್ ಓ ಬಿ ಯಲ್ಲಿ ಸೇರಿದಾಗ ಏನಾಗಿರುತ್ತೆ? ಆ ಓ ಶೃಂಗದಲ್ಲಿ ಉಂಟಾಗುವಂತಹ ಕೋನದ ಅಳತೆ 360 ಡಿಗ್ರಿ ಆಗಿರುತ್ತೆ. ಈಗ ಒಂದು ಬಾರಿ ಮೇಲಿಂದ ನೋಡ್ತಾ ಬಂದಾಗ ಲಘು ಕೋನ ಅಂದ್ರೇನು? 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ. ಇಲ್ಲಿ ನೋಡಿ, ಓ ಬಿ ಮತ್ತು ಓ ಎ ಕಿರಣಗಳು ಓ ಬಿಂದುವಿನಿಂದ ಹೊರಟಿರುವಂತ ಕಿರಣಗಳು, ಹೌದಲ್ವಾ? ಆ ಓ ಶೃಂಗದಲ್ಲಿ ಉಂಟಾಗಿರುವಂತದ್ದೇ ಕೋನ. ಓ ಎ ಮತ್ತು ಓ ಬಿ ಕಿರಣಗಳನ್ನ ಕೋನದ ಬಾಹುಗಳು ಅಂತಾನು ಕರಿತೀವಿ. ಓ ಅನ್ನ ಕೋನದ ಶೃಂಗ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಓ ಎ ಏನಾಗ್ತಾ ಇದೆ? ಮೂವ್ ಆಗ್ತಾ ಇದೆ ಅಲ್ವಾ? ಇಲ್ಲಿ ಲಘು ಕೋನ ಆಗಿತ್ತು, ಇಲ್ಲಿ 90 ಡಿಗ್ರಿಗೆ ಸಮ ಆಯ್ತು. ನಂತರ ವಿಶಾಲ ಕೋನದಲ್ಲಿ 90 ಡಿಗ್ರಿಗಿಂತ ಅಧಿಕ ಆಯ್ತು, ಹೌದಲ್ವಾ? ಅದೇ ರೀತಿ 180 ಡಿಗ್ರಿಗೆ ಸಮ ಆಯ್ತು ಸರಳ ಕೋನದಲ್ಲಿ. ಅದರ ನಂತರ ಸರಳಾಧಿಕ ಕೋನ 180 ಡಿಗ್ರಿಗಿಂತ ಜಾಸ್ತಿ ಆಯ್ತು. ಕೊನೆಯದಾಗಿ ಓ ಬಿ ಮೇಲೆ ಓ ಎ ಬಂದು ಸೇರ್ಕೊಂಡಾಗ ಓ ಶೃಂಗದಲ್ಲಿ ಉಂಟಾಗಿರುವಂತಹ ಕೋನದ ಅಳತೆ 360 ಡಿಗ್ರಿ. ನಾವೀಗೇನ್ ಟೇಬಲ್ ಅಲ್ಲಿ ಈ ರೇಖಾ ಚಿತ್ರಗಳಲ್ಲಿ ನೋಡ್ತಾ ಹೋದ್ವಲ್ಲ, ಅದನ್ನ ನಾವು ದಿನನಿತ್ಯ ಜೀವನದಲ್ಲಿ ನೋಡ್ತೀವಿ. ಯಾವ್ದ್ರಲ್ಲಿ? ಗಡಿಯಾರದಲ್ಲಿ, ಹೌದಲ್ವಾ? ಒಂದು ಫಿಕ್ಸ್ಡ್ ಟೈಮ್ ಅಂತ ತಗೊಂಡಾಗ ಅಲ್ಲಿ ಏನಾಗ್ತಿರುತ್ತೆ? ಗಡಿಯಾರದ ಮುಳ್ಳು ಚಲಿಸ್ತಾ ಹೋಗುತ್ತೇನೆ, ಹೌದಲ್ವಾ? ಚಲಿಸಿದಾಗ ನೀವು ಈ ಎಲ್ಲಾ ಕೋನದ ವಿಧಗಳನ್ನ ನೀವಲ್ಲಿ ಗುರುತಿಸಬಹುದು, ಹೌದಾ? ಹಾಗಾದ್ರೆ ನಿಮ್ಗೊಂದು ಚಟುವಟಿಕೆಯನ್ನ ನಾನು ಇಲ್ಲಿ ನೀಡ್ತಾ ಇದ್ದೀನಿ. ಒಂದು ದಿನದಲ್ಲಿ ಗಡಿಯಾರದಲ್ಲಿ ನೀವು ವೀಕ್ಷಿಸಬಹುದಾದಂತ ಲಂಬ ಕೋನ ಮತ್ತು ಸರಳ ಕೋನಗಳ ಸಂಖ್ಯೆ ಎಷ್ಟು ಅಂತ ನೋಡ್ಕೊಂತೀರಾ? ನೋಡಿ, ಬರ್ದಿಟ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಅದನ್ನ ನೋಡೋಣ. ಎಷ್ಟು ಬಾರಿ ನೀವು ಲಂಬಕೋನ ನೋಡ್ಬೋದು ಮತ್ತು ಎಷ್ಟು ಬಾರಿ ಸರಳ ಕೋನವನ್ನ ನೀವು ನೋಡ್ಬೋದು ಅಂತ ಗುರ್ತಿಸ್ಕೊಂತೀರಾ? ಒಂದು ದಿನದಲ್ಲಿ, ದಿನಕ್ಕೆ ಎಷ್ಟು ಗಂಟೆ? 24 ಗಂಟೆ ಅಲ್ವಾ? ಆ 24 ಗಂಟೆಗಳಲ್ಲಿ ನೀವು ಎಷ್ಟು ಬಾರಿ ಸರಳ ಕೋನವನ್ನ ಮತ್ತು ಲಂಬ ಕೋನವನ್ನ ಗುರುತಿಸ್ತೀರಾ? ನೋಡೋಣ. ಹಾಗಾದ್ರೆ ಇದರ ನಂತರ ನಾವು
ಕೋನದ ಮುಂದಿನ ಅಂಶಗಳನ್ನ ನೋಡ್ತಾ ಹೋಗೋಣ. ಕೋನಗಳ ವಿವಿಧ ಬಗೆಗಳಾದ ಪಾರ್ಶ್ವಕೋನಗಳು. ವಿವಿಧ ಬಗೆಗಳಲ್ಲಿ ಕೋನಗಳ ವಿವಿಧ ಬಗೆಗಳಲ್ಲಿ ಪಾರ್ಶ್ವಕೋನಗಳು ಸಹ ಒಂದು. ಹಾಗಾದ್ರೆ ಪಾರ್ಶ್ವಕೋನಗಳು ಅಂದ್ರೆ ಏನು ನೋಡೋಣ. ಪಾರ್ಶ್ವಕೋನಗಳು, ಪಾರ್ಶ್ವ ಅಂದ್ರೆ ಬದಿ ಅಲ್ವಾ? ಯಾವ್ದ್ರ ಬದಿ ನೋಡೋಣ. ಫಸ್ಟ್ ಡಯಾಗ್ರಾಮ್ ಹಾಕ್ಬಿಡ್ತೀನಿ, ಜೊತೆಗೆ ಅದನ್ನ ನೋಡ್ತಾ ನಾವು ಪಾರ್ಶ್ವಕೋನದ ವ್ಯಾಖ್ಯಾನವನ್ನ ಮಾಡೋಣವಾ? ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಇರಿ. ಕೋನ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಹೌದಲ್ವಾ? ಇಲ್ಲಿವರೆಗೂ ನಾವೇನೇನೆಲ್ಲ ಕಲ್ತ್ವಿ ಅನ್ನೋದನ್ನ ಅದೇ ರೀತಿ ಅದ್ರ ಜೊತೆಗೆ ಏನ್ ಮಾಡ್ತಾ ಇರಿ, ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡ್ಕೊಳ್ರಿ. ಕೋನ ಅಂದ್ರೆ ಎರಡು ಕಿರಣಗಳಿಂದ, ಯಾವ ಎರಡು ಕಿರಣಗಳು? ಒಂದೇ ಶೃಂಗ ಬಿಂದುವಿನಿಂದ ಹೊರಟಂತಹ ಎರಡು ಕಿರಣಗಳಿಂದ ಉಂಟಾಗಿರೋದು ಕೋನ ಅಂತ ಕರೆದ್ವಿ, ಹೌದಾ? ಆ ಕಿರಣಗಳನ್ನ ಕೋನದ ಬಾಹುಗಳು ಅಂತ ಕರೆದ್ವಿ. ಅದೇ ರೀತಿ ಶೃಂಗವನ್ನ ಕೋನದ ಶೃಂಗ ಅಂತ ಕರೆದ್ವಿ, ಹೌದಾನೆ? ಇಲ್ಲಿ ನೋಡಿ, ಇಲ್ಲೊಂದು ಡಯಾಗ್ರಾಮ್ ಹಾಕಿದ್ವಿ, ಹೌದಲ್ವಾ? ಇಲ್ಲಿ ಮೂರು ಕಿರಣಗಳು ಒಂದೇ ಬಿಂದುವಿನಿಂದ ಹೊರಟಿವೆ, ಹೌದಾ? ಸಾಮಾನ್ಯವಾಗಿರುವಂತಹ ಒಂದು ಶೃಂಗ ಬಿಂದು, ಅದರಿಂದ ಹೊರಟಂತಹ ಕಿರಣಗಳು ಯಾವುದು? OA, OC ಮತ್ತೆ OB. ಹಾಗಾದ್ರೆ ಪಾರ್ಶ್ವಕೋನಗಳಿಗೂ ಇದಕ್ಕೂ ಏನ್ ಸಂಬಂಧ? ಪಾರ್ಶ್ವಕೋನಗಳನ್ನ ಇದರಿಂದ ಯಾವ ರೀತಿ ವ್ಯಾಖ್ಯಾನಿಸಬಹುದು ಅಂತ ನೋಡೋದಾದ್ರೆ, ಇಲ್ಲಿ ವಿದ್ಯಾರ್ಥಿಗಳೇ, ಕೋನ AOC, ಕೋನ AOC ಮತ್ತು ಕೋನ COB, ಕೋನ AOC ಮತ್ತು ಕೋನ COB ಗಳನ್ನ ಪಾರ್ಶ್ವಕೋನಗಳು ಅಂತ ಕರಿತೀವಿ. ಯಾಕೆ ಪಾರ್ಶ್ವಕೋನಗಳು ಅಂತ ಕರಿತೀವಿ ಅಂದ್ರೆ, ಇಲ್ಲಿ ನೋಡಿ, ಸಾಮಾನ್ಯವಾಗಿರುವಂತ ಶೃಂಗ ಯಾವುದು? O. ಬರೆಯೋಣ. ಸಾಮಾನ್ಯ ಶೃಂಗ O ಅಲ್ವಾ? ಸಾಮಾನ್ಯವಾಗಿರುವಂತ ಬಾಹು ಯಾವುದು? ಆ ಎರಡು ಕೋನಗಳಲ್ಲಿ ಇರುವಂತದ್ದು ನೋಡಿ, AOC ಒಂದ್ ಕೋನ, ಅದೇ ರೀತಿ ಎರಡನೇ ಕೋನ ಯಾವುದು? COB. ಹಾಗಿದ್ರೆ ನೀವ್ ಹೇಳ್ತಿದ್ದೀರಾ ಅಂತ ಅನ್ಕೊಂಡಿದೀನಿ, ಯಾವ್ದದು? ಸಾಮಾನ್ಯ ಬಾಹು OC, ಹೌದಾ? OC ಕಿರಣ ಏನಾಗಿದೆ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿರುವಂತಹ ಕೋನದ ಬಾಹು ಆಗಿದೆ, OC. ಈ ರೀತಿ ಸಾಮಾನ್ಯ ಶೃಂಗ ಮತ್ತು ಸಾಮಾನ್ಯ ಬಾಹುವಿನ ಎರಡೂ ಕಡೆಗಳಲ್ಲಿ ಸಾಮಾನ್ಯವಲ್ಲದ ಕಿರಣಗಳಿಂದ ಅಥವಾ ಬಾಹುಗಳಿಂದ ಉಂಟಾಗಿರುವಂತಹ ಕೋನಗಳನ್ನೇ ಪಾರ್ಶ್ವಕೋನಗಳು ಅಂತ ಕರೆಯೋದು. ನೋಡಿ, ಸಾಮಾನ್ಯವಾದ ಶೃಂಗ, ಸಾಮಾನ್ಯ ಬಾಹುವಿನ ಎರಡೂ ಕಡೆಗಳಲ್ಲಿ ಅಥವಾ ವಿವಿಧ ಕಡೆಗಳಲ್ಲಿ ಏನಾಗಿರುತ್ತೆ? ಸಾಮಾನ್ಯವಲ್ಲದ ಬಾಹುಗಳನ್ನ ನಾವು ಗುರುತಿಸಿದ್ರೆ ಅಥವಾ ಸಾಮಾನ್ಯವಲ್ಲದ ಬಾಹುಗಳಿಂದ ಏರ್ಪಟ್ಟಿರುವಂತಹ ಕೋನಗಳನ್ನೇ ಪಾರ್ಶ್ವಕೋನಗಳು ಅಂತ ಕರೀತೇವೆ. ಪಾರ್ಶ್ವಕೋನಗಳು ಅಂದ್ರೆ ಗೊತ್ತಾಗಿದೆ ತಾನೆ? ಸಾಮಾನ್ಯ ಶೃಂಗ, ಸಾಮಾನ್ಯ ಬಾಹುವಿನ ಬದಿಗಳಲ್ಲಿ ಸಾಮಾನ್ಯವಲ್ಲದ ಬಾಹುಗಳಿಂದ ಏರ್ಪಟ್ಟಿರುವಂತಹ ಕೋನಗಳೇ ಪಾರ್ಶ್ವಕೋನಗಳು. ಹಾಗಾದ್ರೆ ಯಾವ್ದು? ಕೋನ AOC ಮತ್ತು ಕೋನ COB. ಇಲ್ಲಿರುವಂತಹ ಸಾಮಾನ್ಯ ಶೃಂಗ O ಮತ್ತು ಸಾಮಾನ್ಯ ಬಾಹು OC. ಹಾಗಾದ್ರೆ ಇಲ್ಲಿ ನೋಡಿ, ಕೋನ AOB ಅಳತೆ ಬೇಕಪ್ಪ ನನಗೆ ಅಂದ್ರೆ, ಕೋನ AOB ಅಂದ್ರೆ ಪೂರ್ಣ ಕೋನದ ಅಳತೆ ಯಾವುದು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಈ ಕೋನದ OB ಕಿರಣದಿಂದ OA ಕಿರಣದವರೆಗೆ ಒಟ್ಟಾರೆ ಇರುವಂತಹ
ಕೋನದ ಅಳತೆ ಬೇಕು ಅಂದ್ರೆ ನಾವು ಈಸಿಯಾಗಿ ಕಂಡುಹಿಡಿಬಹುದಲ್ವಾ. ಕೋನ AOB ಇಸ್ ಈಕ್ವಲ್ ಟು ಕೋನ AOC ಪ್ಲಸ್ ಕೋನ COB ಬರೀಬಹುದಲ್ವಾ. ಈಗ ನಿಮಗೇನಾದ್ರು ಈ ಕೋನದ ಅಳತೆ 30 ಡಿಗ್ರಿ ಇದೆಪ್ಪ, ಈ ಕೋನದ ಅಳತೆ ಒಂದು 25 ಡಿಗ್ರಿ ಇದೆ ಅಂತ ಇಟ್ಕೊಳ್ಳಿ. ಹಾಗಾದ್ರೆ AOB ಕೋನದ ಅಳತೆ ಹೇಳ್ರಿ ಅಂದ್ರೆ ಏನ್ ಮಾಡ್ತೀರಾ ನೀವು? ಆ ಎರಡನ್ನು ಕೂಡಿದಾಗ ಎಷ್ಟು ಬರುತ್ತೆ? 55 ಡಿಗ್ರಿ ಬರುತ್ತೆ ತಾನೆ. ಹಾಗಾದ್ರೆ ಕೋನ AOB ಅಳತೆ ಎಷ್ಟಾಗುತ್ತೆ? 55 ಡಿಗ್ರಿ ಆಗಿರುತ್ತೆ. ಈ ರೀತಿ ನಾವು ಸಮಸ್ಯೆಗಳನ್ನು ಸಹ ಬಿಡಿಸಬಹುದು ಪಾರ್ಶ್ವಕೋನಗಳಿಗೆ ಸಂಬಂಧಿಸಿದಂತೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ನಾವು ಸಮಸ್ಯೆಗಳ ಹೋಗೋದಕ್ಕಿಂತ ಮುಂಚೆ ಈ ಪಾರ್ಶ್ವಕೋನಗಳಲ್ಲಿ ಸರಳ ಯುಗ್ಮ ಪಾರ್ಶ್ವಕೋನಗಳು ಅಂತ ಸಹ ಬರುತ್ತೆ. ಯಾವಾಗ ಎರಡು ಪಾರ್ಶ್ವಕೋನಗಳು ಸರಳ ಯುಗ್ಮಿಗಳಾಗ್ತವೆ ನೋಡೋಣವಾ. ಯಾವುದೇ ಎರಡು ಪಾರ್ಶ್ವಕೋನಗಳ ಮೊತ್ತ ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ, ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ, ಇಲ್ಲಿ ನೋಡಿ O ಅನ್ನೋದು ಒಂದು ಶೃಂಗ OB ಮತ್ತು OA ಕಿರಣಗಳನ್ನ ಸೇರಿಸಿದ್ದೀವಿ ಇಲ್ಲಿ O ಅಂತಾನೆ. ಆ O ಬಿಂದುವಿನಲ್ಲಿ OC ಕಿರಣ ನಿಂತಾಗ ಇಲ್ಲಿ ನೋಡಿ ಅದೇ AOC ಕಿರಣ ಮತ್ತು COB, ಆ AOC ಮತ್ತು COB ಕೋನಗಳ ಮೊತ್ತ ಏನಾದ್ರೂ 180 ಡಿಗ್ರಿ ಆದಾಗ ಅದನ್ನ ಸರಳ ಯುಗ್ಮಗಳು ಅಥವಾ ಸರಳ ಯುಗ್ಮ ಪಾರ್ಶ್ವಕೋನಗಳು ಅಂತನೂ ಸಹ ಕರಿತೀವಿ. ಆಧಾರ ಪ್ರತಿಜ್ಞೆ 3.1 ಮತ್ತು 3.2ರಲ್ಲಿ ನಾವು ಅದನ್ನೇ ಕಲಿಯೋದು. ಯಾವುದೇ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಅಂತ ಗೊತ್ತಾಯ್ತಲ್ವಾ. ಪಾರ್ಶ್ವಕೋನಗಳು ಮತ್ತು ಸರಳ ಯುಗ್ಮ ಪಾರ್ಶ್ವಕೋನಗಳು ಅಂದ್ರೆ ಏನು ಅಂತ ಇಲ್ಲಿವರೆಗೂ ಕಲಿತು. ಹಾಗಾದ್ರೆ ಇದರ ನಂತರ ಒಂದು ಶೃಂಗದಲ್ಲಿ ಎರಡು ರೇಖೆಗಳನ್ನ ಎಳೆದಾಗ ಯಾವ ರೀತಿ ನೋಡೋಣ. ಇಲ್ಲಿವರೆಗೂ ವಿದ್ಯಾರ್ಥಿಗಳೇ ನಾವು ಪಾರ್ಶ್ವಕೋನಗಳು ಮತ್ತು ಸರಳ ಯುಗ್ಮ ಪಾರ್ಶ್ವಕೋನಗಳ ಬಗ್ಗೆ ಕಲಿತ್ವಿ, ಹೌದಲ್ವಾ. ಹಾಗಾದ್ರೆ ಎರಡು ರೇಖೆಗಳನ್ನ ಯಾವ ರೀತಿ ವಿಭಿನ್ನವಾಗಿ ಎಳಿಬಹುದು ಅಂತ ನೋಡೋಣ. ಒಂದು ಛೇದಿಸುವ ರೇಖೆಗಳು ಮತ್ತು ಛೇದಿಸದ ರೇಖೆಗಳು. ಎರಡು ರೇಖೆಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಎಳೆಯೋದಾದ್ರೆ ಒಂದು ಛೇದಿಸುವ ರೇಖೆಗಳು ಮತ್ತು ಮತ್ತೊಂದು ಛೇದಿಸದ ರೇಖೆಗಳು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಚಿತ್ರಗಳನ್ನ ಹಾಕಿದ್ದೀನಿ, ಹೌದಲ್ವಾ. ಮೊದಲನೇದು ಏನ್ ಸೂಚಿಸುತ್ತೆ? ಆ ಎರಡು ಸರಳ ರೇಖೆಗಳು. ಯಾವ ಎರಡು ಸರಳ ರೇಖೆಗಳು? PQ ಮತ್ತು RS. ಈ PQ ಮತ್ತು RS ಸರಳ ರೇಖೆಗಳು ಏನಾಗ್ತಿದೆ ಅಂದ್ರೆ O ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಈ O ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗಾಗಿ ಇವುಗಳನ್ನ ಛೇದಿಸುವ ರೇಖೆಗಳು ಅಂತ ಹೇಳ್ತೇವೆ. ಆ ಸರಳ ರೇಖೆಗಳನ್ನ ನಾವು ಅನಂತದವರೆಗೆ ವೃದ್ಧಿಸಬಹುದು ಅಂತ ನಿಮಗೆ ಈಗಾಗಲೇ ಗೊತ್ತು, ಹೌದಲ್ವಾ. ಈ ರೀತಿ ಒಂದು ಶೃಂಗ ಬಿಂದುವಿನಲ್ಲಿ ರೇಖೆಗಳು, ಸರಳ ರೇಖೆಗಳು ಛೇದಿಸಿದಾಗ ಉಂಟಾಗುವಂತ ಕೋನಗಳನ್ನ ಹಾಗಾದ್ರೆ ಏನಂತ ಕರಿತೀವಿ? ಏನದು? ಶೃಂಗಾಭಿಮುಖ ಕೋನಗಳು, ಹೌದಲ್ವಾ. ಇಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೀರಾ ಶೃಂಗಾಭಿಮುಖ ಕೋನಗಳು ಅಂದ್ರೆ. ಶೃಂಗಾಭಿಮುಖ ಕೋನಗಳು ಏನು? ಶೃಂಗಾಭಿಮುಖ ಕೋನಗಳು ಅಂದ್ರೆ ಒಂದು ಶೃಂಗದಲ್ಲಿ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವಂತ ಕೋನಗಳನ್ನ ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಈಗ ಮೇಲಿನ ಚಿತ್ರದಲ್ಲಿ ಆ ಎರಡು ಸರಳ ರೇಖೆಗಳು ಛೇದಿಸಿದೆ. ಹಾಗಾದ್ರೆ ಶೃಂಗಾಭಿಮುಖ ಕೋನಗಳನ್ನ ಗುರುತಿಸೋದು ಯಾವ ರೀತಿ ನೋಡೋಣ. ಅಭಿಮುಖ ಅಂದ್ರೆ ಗೊತ್ತಾ ನಿಮ್ಗೆ, ಹೌದಲ್ವಾ. ಇಲ್ಲಿ ನೋಡಿ, ಈ ಕೋನ ಯಾವ್ದದು? ಕೋನ QOS. QOS ಗೆ ಅಭಿಮುಖವಾಗಿರುವಂತಹ ಕೋನ ಯಾವುದು? ಕೋನ POR.
ಇವೆರಡು ಏನಾಗಿರುತ್ತೆ ಅಂದ್ರೆ ಶೃಂಗಾಭಿಮುಖ ಕೋನಗಳು, ಓ ಶೃಂಗದ ಅಭಿಮುಖವಾಗಿರುವಂತ ಕೋನಗಳು. ಇನ್ನೊಂದು ಗಮನದಲ್ಲಿ ನಿಮಗೆ ಈ ಶೃಂಗಾಭಿಮುಖ ಕೋನಗಳು ಪರಸ್ಪರ ಏನಾಗಿರ್ತವೆ ಅಂದ್ರೆ ಸಮವಾಗಿ ಇರುತ್ತೆ. ಅದೇ ರೀತಿ ಇನ್ನೊಂದು ಜೊತೆ ಇದೆ ಇಲ್ಲಿ, ಯಾವ್ದದು? ಕೋನ POS. POS ಕೋನವು ಕೆಳಗಡೆ ಕೋನ QOR ಗೆ ಅಭಿಮುಖವಾಗಿರುವಂತಹ ಕೋನ ಮತ್ತು ಸಮವಾಗಿ ಇರುತ್ತೆ. ಗೊತ್ತಾಯ್ತಲ್ವಾ? ಹಾಗಾದ್ರೆ ಬರೆಯೋಣ. ಕೋನ POS is equal to ಕೋನ QOR. ಅದೇ ರೀತಿ ಮತ್ತೊಂದು ಜೊತೆ ಯಾವುದು? ಕೋನ POR is equal to ಕೋನ QOS. ಎರಡು ಜೊತೆ ಶೃಂಗಾಭಿಮುಖ ಕೋನಗಳನ್ನ ಯಾವುದೇ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ನಾವು ಗುರುತಿಸಬಹುದು. ಗೊತ್ತಾಯ್ತಲ್ಲ? ಹಾಗಾದ್ರೆ ಛೇದಿಸದ ರೇಖೆಗಳು ಏನು? ಛೇದಿಸದ ರೇಖೆಗಳು ಇವುಗಳನ್ನ ಸಮಾಂತರ ರೇಖೆಗಳು ಅಂತ ಸಹ ಕರಿತೀವಿ. ಸಮಾಂತರ ರೇಖೆಗಳು ಅಥವಾ ಛೇದಿಸದ ರೇಖೆಗಳು ಅಂದ್ರೆ ಏನು? ಇಲ್ಲಿ ನೋಡಿ, PQ ಸರಳ ರೇಖೆಯ ಮೇಲಿರುವಂತಹ ಬಿಂದುಗಳು ಮತ್ತು RQ ಸರಳ ರೇಖೆಯ ಮೇಲಿರುವಂತಹ ಬಿಂದುಗಳ ನಡುವೆ ಇರುವಂತಹ ಪರಸ್ಪರ ಅಂತರ, ಅದನ್ನ ಲಂಬ ದೂರ ಅಂತಾನೂ ಕರೀತೀವಿ. ಆ ದೂರ ಎಲ್ಲಾ ಬಿಂದುಗಳಲ್ಲೂ ಸಮವಾಗಿತ್ತು ಅಂದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಛೇದಿಸದ ರೇಖೆಗಳು ಅಥವಾ ಸಮಾಂತರ ರೇಖೆಗಳು ಅಂತ ಕರಿತೀವಿ. ನೋಡಿ, RS ಮೇಲೆ A ಅನ್ನೋ ಬಿಂದು ಇದೆ, ಇಲ್ಲಿ PQ ಮೇಲೆ B ಅನ್ನೋ ಬಿಂದು ಇದೆ. ಇವೆರಡರ ನಡುವೆ ಇರುವಂತಹ ಅಂತರ ಲಂಬ ದೂರ ಏನಾದ್ರೂ, ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದೇ ರೀತಿ ಇಲ್ಲಿ ಅಸಂಖ್ಯಾತ ಬಿಂದುಗಳಿರ್ತಾವ, ಹೌದಲ್ವಾ? ಎರಡೂ ಸರಳ ರೇಖೆ ಮೇಲೆ ಅವುಗಳ ನಡುವೆ ಇರುವಂತ ಅಂತರ ಪರಸ್ಪರ ಸಮವಾಗಿದ್ದು ಪ್ರತಿಯೊಂದು ಬಿಂದುವಿನಲ್ಲೂ ಅಂದ್ರೆ ಅವುಗಳನ್ನ ಸಮಾಂತರ ರೇಖೆಗಳು ಅಥವಾ ಛೇದಿಸದ ರೇಖೆಗಳು ಅಂತ ಕರಿತೇವೆ. ಗೊತ್ತಾಯ್ತಲ್ಲ? ಹಾಗಾದ್ರೆ ಇದರ ನಂತರ ನಾವು ಜೋಡಿ ಕೋನಗಳ ಬಗ್ಗೆ ಕಲಿತಾ ಹೋಗ್ತೀವಿ. ಜೋಡಿ ಕೋನಗಳು ಅನ್ನೋದಕ್ಕೆ ಪೂರಕವಾಗಿ ಈಗಾಗಲೇ ನೀವು ಜೋಡಿ ಕೋನಗಳಾದ ಪಾರ್ಶ್ವ ಕೋನಗಳು ಮತ್ತೆ ಸರಳ ಯುಗ್ಮ ಕೋನಗಳನ್ನ ಕಲಿತಿದ್ದೀರ. ಅದ್ರ ಜೊತೆಗೇನೆ 8ನೇ ತರಗತಿಯಲ್ಲಿ ಜೋಡಿ ಕೋನಗಳನ್ನ ಕಲಿತಿದ್ದೀರ. ಆದ್ರೆ ಈ ಹೆಸರಿನೊಂದಿಗೆ ಕಲ್ತಿಲ್ಲ. ಏನ್ ಕಲ್ತಿದ್ದೀರಾ? ಪೂರಕ ಕೋನ ಮತ್ತು ಪರಿಪೂರಕ ಕೋನ ಅಂತ ಕಲ್ತಿದ್ದೀರ. ಹಾಗಾದ್ರೆ ಅದನ್ನ ಒಂದ್ಸರಿ ಪುನರಾವರ್ತನೆ ಮಾಡೋಣ. ಇಲ್ಲಿವರೆಗೂ ನಾವು ಛೇದಿಸುವ ಮತ್ತು ಛೇದಿಸಿದ ರೇಖೆಗಳನ್ನ ನೋಡಿದ್ವಿ, ರೇಖೆಗಳನ್ನ ನೋಡಿದ್ವಿ, ಹೌದಲ್ವಾ? ಹಾಗಾದ್ರೆ ಜೋಡಿ ಕೋನಗಳು ಯಾವ್ಯಾವುದು? ಪೂರಕ ಕೋನಗಳು, ಪರಿಪೂರಕ ಕೋನಗಳು ಮತ್ತು ಪಾರ್ಶ್ವ ಕೋನಗಳು, ಸರಳ ಯುಗ್ಮ ಕೋನಗಳನ್ನ ಜೋಡಿ ಕೋನಗಳು ಅಂತ ಕರೀತೇವೆ. ಏನು ಪೂರಕ ಕೋನಗಳು ಅಂದ್ರೆ ಯಾವುದೇ ಎರಡು ಕೋನಗಳ ಮೊತ್ತ ಏನಾದ್ರೂ 90 ಡಿಗ್ರಿಗೆ ಸಮವಾಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪೂರಕ ಕೋನ ಅಂತ ಕರಿತೀವಿ. ಅದೇ ರೀತಿ ಪರಿಪೂರಕ ಕೋನ 8ನೇ ಕ್ಲಾಸ್ ಅಲ್ಲಿ ಕಲ್ತಿದ್ದೀರ. ಎಷ್ಟಕ್ಕೆ ಸಮವಾಗಿರ್ಬೇಕು? 180 ಡಿಗ್ರಿಗೆ ಎರಡು ಕೋನಗಳ ಮೊತ್ತ ಸಮವಾಗಿತ್ತು ಅಂದ್ರೆ ಅದನ್ನ ಏನ್ ಮಾಡ್ತೀವಿ? ಪರಿಪೂರಕ ಕೋನ ಅಂತ ಕರಿತೀವಿ, ಹೌದಲ್ವಾ? ಪೂರಕ ಕೋನ ಅಂದ್ರೆ ಎರಡು ಕೋನಗಳು, ಎರಡು ಜೋಡಿ ಕೋನಗಳ ಮೊತ್ತ 90 ಡಿಗ್ರಿ ಆಗಿತ್ತು ಅಂದ್ರೆ ಅದನ್ನ ಪೂರಕ ಕೋನ ಅಂತ ಕರಿತೀವಿ. ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿದ್ರೆ ಅದನ್ನ ಪರಿಪೂರಕ ಕೋನ ಅಂತ ಕರಿತೀವಿ. ಅದೇ ರೀತಿ ಪಾರ್ಶ್ವ ಕೋನಗಳು ಅಂದ್ರೆ ಈಗಾಗಲೇ ಗೊತ್ತಿದೆ ನಿಮ್ಗೆ. ಸಾಮಾನ್ಯ ಶೃಂಗ ಮತ್ತು ಸಾಮಾನ್ಯ ಬಾಹು, ಸಾಮಾನ್ಯವಲ್ಲದ ಎರಡು ಬಾಹುಗಳಿಂದ ಉಂಟಾಗಿರುವಂತಹ ಕೋನಗಳೇ ಪಾರ್ಶ್ವ ಕೋನಗಳು. ಅದರಲ್ಲಿ ಎರಡು ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗಿತ್ತು ಅಂದ್ರೆ ಅದನ್ನ ಸರಳ ಯುಗ್ಮ ಅಂತಾನೂ ಕರಿತೀವಿ, ಹೌದಲ್ವಾ? ಹಾಗಾದ್ರೆ ಪೂರಕ ಮತ್ತು ಪರಿಪೂರಕ ಕೋನಗಳನ್ನ ಕಂಡುಹಿಡಿಯೋದು ಯಾವ ರೀತಿ ಅನ್ನೋದನ್ನ ಚಟುವಟಿಕೆ ಮಾಡೋದ್ರ ಮುಖಾಂತರ ಕಲಿತಾ ಹೋಗೋಣ.
ಜೋಡಿ ಕೋನಗಳ ವಿಧಗಳನ್ನ ನೋಡಿದ್ವಿ, ಹೌದಲ್ವಾ? ಅದರಲ್ಲಿ ಬರುವಂತ ಪೂರಕ ಮತ್ತು ಪರಿಪೂರಕ ಕೋನಗಳನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಚಟುವಟಿಕೆ ಮಾಡೋಣ ಅಂತ ಹೇಳಿದೆ, ಹೌದಲ್ವಾ? ಏನಿಲ್ಲ ಮಕ್ಕಳ, ಪೂರಕ ಕೋನ ಅಂದ್ರೇನು? ಆ ಎರಡು ಕೋನಗಳ ಅಳತೆ ಎಷ್ಟು ಡಿಗ್ರಿ ಇರ್ಬೇಕು? 90 ಡಿಗ್ರಿ ಇರ್ಬೇಕು, ಹೌದಲ್ವಾ? ಅದೇ ರೀತಿ ಪರಿಪೂರಕ ಅಂದ್ರೇನು? ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇರ್ಬೇಕು. ಈಗ ಕೆಲವೊಂದು ದತ್ತ ಕೋನಗಳ ಅಳತೆಗಳನ್ನ ನಾನು ಈಗಾಗಲೇ ತಗೊಂಡಿದ್ದೆ. ಅವುಗಳ ಪೂರಕ ಕೋನಗಳನ್ನ ಮೊದಲನೇ ಕೋಷ್ಟಕದಲ್ಲಿ ಕಂಡುಹಿಡಬೇಕು, ಎರಡನೇ ಕೋಷ್ಟಕದಲ್ಲಿ ಪರಿಪೂರಕ ಕೋನಗಳನ್ನ ಕಂಡುಹಿಡಬೇಕು. ಪೂರಕ ಅಂದ್ರೆ ಏನು? 90 ಡಿಗ್ರಿ, ಎರಡು ಕೋನಗಳ ಮೊತ್ತ 90 ಡಿಗ್ರಿ. ಈಗ ಆಲ್ರೆಡಿ ನಮ್ಗೆ ಏನಾಗಿದೆ, ಒಂದ್ ಕೋನ ಗೊತ್ತು. ಎಷ್ಟಿದೆ ಅದು? 50. ಮೊದಲನೇದೇನಿದೆ? 50 ಡಿಗ್ರಿ ಇದೆ, ಹೌದಲ್ವಾ? ಅಂದ್ರೆ ನೀವೇನ್ ಮಾಡ್ಬೇಕು, ಎರಡು ಕೋನ ಕೂಡಿದ್ರೆ 90 ಡಿಗ್ರಿ ಅಂತ ಗೊತ್ತು ಅಂದಾಗ ಅದ್ರಲ್ಲಿ ಏನ್ ಮಾಡ್ಬೇಕು? 50 ಡಿಗ್ರಿನ ಕಳಿಬೇಕು, ಹೌದು. ಕಳೆದಾಗ ಬರುವಂತ ಕೋನದ ಅಳತೆ ಏನು? 50 ಡಿಗ್ರಿಯ ಪೂರಕ ಕೋನ. ಹಾಗಾದ್ರೆ ಕಳೆದು ನೋಡೋಣ. 90 ಡಿಗ್ರಿ ಮೈನಸ್ 50 ಡಿಗ್ರಿ. ಹಾಗಾದ್ರೆ ಕಳೆದ್ರೆ ಎಷ್ಟು ಬರುತ್ತೆ ವ್ಯತ್ಯಾಸ? 40 ಡಿಗ್ರಿ. ಅಂದ್ರೆ 50 ಡಿಗ್ರಿಯ ಪೂರಕ ಕೋನದ ಅಳತೆ 40 ಡಿಗ್ರಿ. ಅದೇ ರೀತಿ 70 ಡಿಗ್ರಿ ಇದೆ, ಇದನ್ನೂ ಸಹ ಏನ್ ಮಾಡ್ಬೇಕು? 90 ಡಿಗ್ರಿಲಿ ಕಳಿಬೇಕು. ಬರುವಂತ ವ್ಯತ್ಯಾಸ ಎಷ್ಟು? ಎಷ್ಟದು? 20 ಡಿಗ್ರಿ. ಅಂದ್ರೆ 70 ಡಿಗ್ರಿಯ ಪೂರಕ ಕೋನದ ಅಳತೆ 20 ಡಿಗ್ರಿ. ಹಾಗಾದ್ರೆ ಉಳಿದ ಎರಡು ಕೋನಗಳ ಪೂರಕ ಕೋನಗಳನ್ನ ಕಂಡುಹಿಡಿತೀರಾ? ಯಾವ್ದದು? ಬರ್ಕೊಳ್ಳಿ. ಒಂದು 35 ಡಿಗ್ರಿ, ಮತ್ತೊಂದು 45 ಡಿಗ್ರಿ. ಗೊತ್ತಾಯ್ತಲ್ಲ? ಹಾಗಾದ್ರೆ ಎರಡನೇ ಕೋಷ್ಟಕದಲ್ಲಿ ಪರಿಪೂರಕ ಕೋನಗಳನ್ನ ಕಂಡುಹಿಡಿಯೋಣ. ಮೊದಲನೇದು 30 ಡಿಗ್ರಿ ಇದೆ. ಪರಿಪೂರಕ ಅಂದ್ರೆ ಎಷ್ಟು? ನೀವೇ ಹೇಳ್ತಿದ್ದೀರಾ. ಏನ್ ಮಾಡ್ಬೇಕು ಇವಾಗ? ಹೌದು, 180 ಡಿಗ್ರಿಯಲ್ಲಿ ಏನ್ ಮಾಡ್ಬೇಕು? 30 ಡಿಗ್ರಿಯನ್ನ ಕಳಿಬೇಕು. ಕಳೆದಾಗ ಬರುವಂತ ವ್ಯತ್ಯಾಸ ಎಷ್ಟು? 150, ಹೌದಲ್ವಾ? ಅದೇ ರೀತಿ 90 ಡಿಗ್ರಿ ಎಷ್ಟಿರುತ್ತೆ? 180 ಡಿಗ್ರಿಲಿ 90 ಡಿಗ್ರಿ ಕಳೆದಾಗ ಮ್ಯಾಜಿಕ್ ನೋಡ್ರಿ, ಇಲ್ಲಿ ಎಷ್ಟು ಬರುತ್ತೆ ವ್ಯತ್ಯಾಸ? 90 ಡಿಗ್ರಿನೇ ಬರುತ್ತೆ. ಅಂದ್ರೆ 90 ಡಿಗ್ರಿಯ ಪರಿಪೂರಕ ಕೋನದ ಅಳತೆ ಎಷ್ಟು? 90 ಡಿಗ್ರಿನೇ, ಹೌದಲ್ವಾ? ಅದೇ ರೀತಿ 110 ಡಿಗ್ರಿ, 125 ಡಿಗ್ರಿ ಮತ್ತು 112 ಡಿಗ್ರಿಗಳನ್ನ ನೀವೇ ಕಂಡುಹಿಡಿಯಿರಿ, ಓಕೆನಾ? ಹಾಗಾದ್ರೆ ಇಂದಿನ ಆನ್ಲೈನ್ ಕ್ಲಾಸ್ ಅಲ್ಲಿ ನಾವು ಏನೇನೆಲ್ಲ ಕಲಿತ್ವಿ ಅಂತ ಒಂದು ಸರಿ ಪುನರಾವರ್ತನೆ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ರೇಖೆಗಳು ಮತ್ತೆ ಕೋನಗಳ ಪ್ರಾಮುಖ್ಯತೆ ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿ ಇದೆ ಅಂತ ನೋಡಿದ್ವಿ, ಹೌದಲ್ವಾ? ಅದೇ ರೀತಿ ರೇಖೆಗಳು ಮತ್ತೆ ಕೋನಗಳಿಗೆ ಸಂಬಂಧಿಸಿದಂತೆ ಮೂಲ ಪದಗಳ ವ್ಯಾಖ್ಯೆಗಳು ಯಾವ್ದದು? ರೇಖಾಖಂಡ, ಕಿರಣ, ಕೋನ ಅಂದ್ರೆ ಏನು ಅಂತ ಕಲ್ತ್ವಿ, ಹೊತ್ತಾನೆ? ಅದಾದ ನಂತರ ಕೋನದ ವಿವಿಧ ವಿಧಗಳನ್ನ ಕಲ್ತ್ವಿ. ಲಘು ಕೋನ, ಲಂಬ ಕೋನ ಮತ್ತು ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಅದರ ನಂತರ ಪೂರ್ಣ ಕೋನ, ಹೌದಲ್ವಾ? ಅದ್ರ ಜೊತೆಗೆ ಒಂದು ಚಟುವಟಿಕೆ ಇದೆ ನಿಮಗೆ. ಏನದು? ಒಂದು ದಿನದಲ್ಲಿ ನಾವು ಗಡಿಯಾರದಲ್ಲಿ ಗುರುತಿಸಬಹುದಾಗಿರುವಂತಹ ಲಂಬ ಕೋನಗಳು ಮತ್ತೆ ಸರಳ ಕೋನಗಳು ಎಷ್ಟು ಬಾರಿ ನೋಡ್ಬೋದು ಅಂತ ಗುರುತಿಸ್ತೀರಲ್ಲ. ಅದ್ರ ನಂತರ ಏನ್ ಮಾಡಿದ್ವಿ? ಪಾರ್ಶ್ವ ಕೋನ ಅಂದ್ರೆ ಏನು ಅಂತ ಕಲ್ತ್ವಿ. ಸರಳ ಯುಗ್ಮಗಳು ಅಥವಾ ಸರಳ ಯುಗ್ಮ ಪಾರ್ಶ್ವ ಕೋನಗಳು ಏನು ಅಂತ ನೋಡಿದ್ವಿ. ಅದರ ನಂತರ ರೇಖೆಗಳು ವಿಭಿನ್ನ ರೀತಿಯಲ್ಲಿ ಯಾವ ರೀತಿ ಎಳಿಬಹುದು? ಒಂದು ಛೇದಿಸುವ, ಮತ್ತೊಂದು ಛೇದಿಸದ ರೇಖೆಗಳು. ಛೇದಿಸುವ ರೇಖೆಗಳಲ್ಲಿ ಶೃಂಗಾಭಿಮುಖ ಕೋನಗಳನ್ನ ಗುರುತಿಸಿದ್ವಿ, ಹೌದಲ್ವಾ? ಅದರ ನಂತರ ಜೋಡಿ ಕೋನಗಳು ಯಾವುದು? ಪೂರಕ, ಪರಿಪೂರಕ, ಪಾರ್ಶ್ವ ಮತ್ತು ಸರಳ ಯುಗ್ಮ ಕೋನಗಳು. ಅಲ್ಲಿ ಪೂರಕ ಕೋನಗಳು ಅಂದ್ರೆ ಏನು ಅಂತ ಕಲ್ತ್ವಿ. ಅದ್ರ ಜೊತೆಗೆ ಕೋಷ್ಟಕದ ಮುಖಾಂತರ ಏನ್ ಮಾಡಿದ್ವಿ? ಒಂದು ಕೋನದ ಪೂರಕ ಕೋನ ಮತ್ತು ಪರಿಪೂರಕ ಕೋನಗಳನ್ನ ಕಂಡಿದ್ವಿ. ಇಲ್ಲಿವರೆಗೂ ಏನೇನೆಲ್ಲ ಕಲ್ತ್ವಲ್ಲ
ಅದನ್ನ ಮತ್ತೊಂದು ಬಾರಿ ನಿಮ್ಮ ಅಭ್ಯಾಸದ ಸಮಸ್ಯೆಗಳೊಂದಿಗೆ ಬಿಡಿಸ್ರಿ ಅಂತ ಹೇಳ್ತಾ ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು.